ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕಾರ್ ಹತ್ರ ಮಾತಾಡೋದಕ್ಕೆ ಅಂತ ನಂದಿನಿ ಅವರು ಬಂದಿರ್ತಾರೆ. ಆಗ ನಂದಿನಿನ ನೋಡ್ಬಿಟ್ಟು ವಿಜಯಾಂಬಿಕಾ ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಕೆ ವಿಜಯಾಂಬಿಕಾ, ತುಂಬಾನೇ ಬೆವರ್ತಾ ಇದೆಯಾ? ನನ್ನ ನೋಡಿ ಶಾಕ್ ಆಯ್ತಾ? ನಾನು ಬೆಂಕಿನಲ್ಲಿ ಸತ್ತೋದೆ ಅಂತ ಅನ್ಕೊಂಡ್ಯಾ ಏನೋ? ಯಾಕೆ ಇವಳು ಮತ್ತೆ ಮತ್ತೆ ಬದುಕಿ ಬರ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಅಂತಂದ್ರೆ ನಿನ್ನ ಅಂತ್ಯ ನನ್ನ ಕೈಯಲ್ಲೇ. ನೀನು ನನ್ನ ಜೀವನನೇ ಹಾಳು ಮಾಡಿದ್ಯಾ, ತಪ್ಪು ದಾರಿ ಹಿಡಿದಿದ್ಯಾ ನೀನು. ಅದಕ್ಕೆ ನಾನು ಅಡ್ಡವಾಗಿ ನಿಲ್ಲೇಬೇಕಲ್ವಾ? ನಾನು ಮಾತ್ರ ನಿನ್ನೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು, ಏನ್ ನಂದಿನಿ, ಪದೇ ಪದೇ ನನ್ನ ಮುಂದೆನೆ ಬಂದು ನಿಂತ್ಕೊಳ್ತಾ ಇದೆಯಲ್ಲ, ನನ್ನ ಕೈಯಲ್ಲಿ ಸಾಯೋದಿಕ್ಕೆ ಅಷ್ಟೊಂದು ಇಷ್ಟನ ನಿನ್ಗೆ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು ಜೋರಾಗಿ ನಗ್ತಾ ಇರ್ತಾರೆ. ಏನಪ್ಪ ಇವರು ಇಷ್ಟು ಜೋರಾಗಿ ನಗ್ತಿದಾರಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ನೋಡು ವಿಜಯಾಂಬಿಕಾ, ನಿನ್ನ ಮಾತಲ್ಲಿ ಬಂಟನ ಇರ್ಬೋದು, ಆದ್ರೆ ನಿನ್ನ ಬರ್ತಿರೋ ಧ್ವನಿಯಲ್ಲಿ ತುಂಬಾನೇ ಭಯ ಎಲ್ಲನೂ ಕೂಡ ಕಾಡ್ತಾ ಇದೆ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಡಿರೋ ಪಾಪಗಳು ಒಂದ ಎರಡ, ನನ್ನ ಬದುಕನ್ನೇ ಬೂದಿ ಮಾಡಿದ್ಯಾ. ಅಷ್ಟೇ ಅಲ್ಲದೆ ಆ ಪೃಥ್ವಿ ಅಣ್ಣ ಪಾಪ, ಅವರನ್ನು ಕೂಡ ಬಿಡ್ಲಿಲ್ವಲ್ಲ ನೀನು ಅಂತ ಹೇಳ್ತಾರೆ. ಹೌದು, ನನಗೆ ಪೃಥ್ವಿನ ಸಾಯಿಸಿದ್ದೀನಿ ಅಂತ ಅಂದಮೇಲೆ ನಿನ್ನ ಗಂಡನ್ನ ಸಾಯಿಸೋದೇನು ಕಷ್ಟ ಅಲ್ಲ. ಯಾರನ್ನೂ ಬಿಡಲ್ಲ, ನಿನ್ನ ಮಗಳನ್ನು ಕೂಡ ಬಿಡಲ್ಲ ನಾನು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಏ ವಿಜಯಾಂಬಿಕಾ, ನಿನ್ನ ಸಣ್ಣ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಗಂಡನ್ನ ಬೀದಿಗೆ ತರೋದಕ್ಕೆ ನೀನು ಎಷ್ಟೆಲ್ಲ ಪಿತೂರಿ ಮಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಆಟಗಳು ಏನೂ ನಡೆಯೋದಿಲ್ಲ. ಯಾಕೆ ಅಂತಂದರೆ ನಾನು ನನ್ನ ಗಂಡನ ಜೊತೆ ನಿಲ್ತೀನಿ. ನನ್ನ ಗಂಡ ನನ್ನನ್ನು ದೂರ ಮಾಡಿರ್ಬೋದು, ಆದರೆ ಅವನ ಮನಸ್ಸಿಂದ ನನ್ನನ್ನು ಯಾವತ್ತೂ ದೂರ ಮಾಡಿಲ್ಲ. ನೀನೇನೇ ಮಾಡಿದ್ರು ಕೂಡ ನಾನು ಅವನ್ನ ಗೆಲ್ಲಿಸ್ತೀನಿ, ಮೆರೆಸ್ತೀನಿ, ನೋಡ್ತಾ ಇರೋ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು ನಗ್ತಾ, ಏನು ಕನಸು ಕಾಣ್ತಿದ್ಯಾ ನಂದಿನಿ? ನೀನು ನಿನ್ನ ಗಂಡನ ಜೊತೆ ನಿಲ್ತೀಯಾ, ನಿನ್ನ ಗಂಡನ್ನ ಮೆರೆಸ್ತೀಯಾ? ಜಾಸ್ತಿ ಕನಸು ಕಾಣೋದಕ್ಕೆ ಹೋಗ್ಬೇಡ ನಂದಿನಿ. ಅವನು ನಿನ್ನ ಕಂಡ್ರೆ ಆಗಲ್ಲ, ಅದರಲ್ಲೂ ನಿನ್ನ ಹೆಸರು ಕಂಡ್ರೆ ಹುರಿದು ಬೀಳ್ತಾನೆ. ಅಂಥದ್ರಲ್ಲಿ ನೀನು ಅವನ ಜೊತೆ ನಿಲ್ತೀಯಾ? ಇದೆಲ್ಲ ಸಾಧ್ಯನಾ ಅಂತ ಅನ್ಕೊಂಡಿದ್ಯಾ ಅಂತ ಹೀಗೆ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಅಲ್ಲಿಂದ ಹೋಗಿರ್ತಾರೆ. ತಿರುಗಿ ನೋಡಿದ್ರೆ ನಂದಿನಿ ಅವರು ಕಾಣಿಸ್ತಾನೆ ಇರೋದಿಲ್ಲ. ಎಲ್ಲೋದ್ರು ಅಂತ ವಿಜಯಾಂಬಿಕ ಅವರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಅವರು ಎಲ್ಲೂ ಕಾಣಿಸ್ತಾ ಇರಲ್ಲ. ಅಂದ್ರೆ ಇಷ್ಟು ತನಕ ನಡೆದಿದ್ದು ಇದೆಲ್ಲ ಭ್ರಮೆನಾ? ನನ್ನ ಭ್ರಮೆನಾ? ನಂದಿನಿ ನನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳ? ಆ ರೀತಿ ಏನಾದ್ರು ಒಂದ್ ವೇಳೆ ಆದ್ರೆ ನನ್ನ ಕತೆ ಏನು ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಈ ಕಡೆ ವೀರೇಂದ್ರ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ನ್ಯೂಸ್ ಆ ರೀತಿ ಆಗಿರೋದಕ್ಕೆ ಎಲ್ಲರೂ ಕೂಡ ಫೋನ್ ಮಾಡಿ ವಿಚಾರ ಮಾಡ್ತಾ ಇರ್ತಾರೆ. ಅಯ್ಯೋ, ಆ ಥರ ಏನಿಲ್ಲ, ಆರೋಪ ಮಾಡೋರು ಮಾಡ್ತಾನೆ ಇರ್ತಾರೆ, ಹಾಗಂತ ನಾವು ಯೋಚನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಹೀಗೆ ಮತ್ತೆ ಮತ್ತೆ ಒಬ್ಬೊಬ್ಬರೇ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಆಗ ಸುರೇಂದ್ರ ಅವ್ರಿಗೂ ಕೂಡ ಫೋನ್ ಮಾಡ್ತಾರೆ. ಮೀಡಿಯಾದವರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ, ಸುಮ್ಮನೆ ಆರೋಪ ಮಾಡೋದಲ್ಲ ಕಣ್ರಿ, ಯಾವುದೇ ರೀತಿ ಸಾಕ್ಷಿ ಇಲ್ಲ ಅಂದರೆ ಯಾವ ಥರ ಆರೋಪ ಮಾಡ್ತೀರಾ? ಇಂಥ ನ್ಯೂಸ್ಗಳನ್ನು ನೀವು ಮೀಡಿಯಾದಲ್ಲಿ ಇದು ಮಾಡ್ತೀರಲ್ಲ, ನಿಮಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಹೀಗೆ ಬೈತಾ ಇರ್ತಾರೆ. ಆಗ ವೀರೇಂದ್ರ, ನೋಡು ಸುರೇಂದ್ರ, ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀಯಾ? ಅವ್ರ ಕೆಲಸನ ಅವರು ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ ಅಣ್ಣ, ಏನು ಸಾಕ್ಷಿ ಇಲ್ಲದೆ ಆರೋಪ ಮಾಡಿರೋದನ್ನೇ ದೊಡ್ಡದಾಗಿ ಮಾಡೋದು ಸರಿನಾ? ಇದೆಲ್ಲ ಸರಿನಾ ಹೇಳೋಣ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ನೋಡು ಸುರೇಂದ್ರ, ನಾವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಏನೋ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು ಹೇಳು ಅಂತ ಹೇಳ್ತಾರೆ. ನೋಡೋಣ, ಅದೆಲ್ಲ ಏನು ಬೇಡ, ಈ ಫೋನನ್ನು ಸ್ವಲ್ಪ ಹೊತ್ತು ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ. ಯಾಕೆ ಅಂತಂದರೆ ಈ ಜನಗಳು ತಲೆ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ. ನಾನು ತಪ್ಪೇ ಮಾಡಿಲ್ಲ ಅಂದರೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಬೇಕು? ನಾನು ಸಾಲಿಗ್ರಾಮದ ಗಂಗಾಧರ ಮೂರ್ತಿಯ ಒಬ್ಬರೇ ಅಳಿಯ, ಅದ್ರ ಜೊತೆಗೆ ಅವ್ರ ಶಿಷ್ಯ ಕೂಡ. ನಾನು ಈ ರೀತಿ ಸ್ವಿಚ್ ಆಫ್ ಮಾಡಿದ್ರೆ ಅವ್ರ ಗೌರವಕ್ಕೆ ಧಕ್ಕೆ ತಂದಂಗಾಗುತ್ತೆ. ನಾನು ಯಾಕೆ ಸ್ವಿಚ್ ಆಫ್ ಮಾಡಲಿ? ನಾನು ಆರಾಮಾಗಿ ಇದ್ದೀನಿ, ನೀವು ಕೂಡ ಆರಾಮಾಗಿ ಇರಿ. ಯಾಕೆ ಅಂತಂದರೆ ನಾನೇನು ತಪ್ಪು ಮಾಡಿಲ್ಲ. ನನಗೆ ಇದರಲ್ಲಿ ಕರ್ತವ್ಯ ಮಾಡಬೇಕು ಅನ್ನೋದಿದ್ದರೆ ಮಾಡೇ ಮಾಡ್ತೀನಿ, ಇಲ್ಲ ಅಂತಂದರೆ ಮನೆಯಲ್ಲಿ ಆರಾಮಾಗಿರ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನಾನು ಟೆನ್ಷನ್ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿಬಿಟ್ಟು ವಂದನಾ ಮತ್ತು ಸುರೇಂದ್ರ ಅವರು, ಬಾವಾ, ನೀವು ಈ ಥರ ಹೇಳ್ತಿದ್ದೀರಾ ಅಂದರೆ ನಮಗೂ ಖುಷಿ, ನೀವು ಚೆನ್ನಾಗಿದ್ರೆ ನನಗೂ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಸರಿ ಅಣ್ಣ, ಅದೇನು ಸ್ಕೂಲ್ ವಿಷಯ ಇದೆಯೋ ಅದ್ರದ್ದು ಮೀಟಿಂಗ್ ಇತ್ತು ಇವತ್ತು, ಆದರೆ ಕ್ಯಾನ್ಸಲ್ ಆಯಿತು. ಆದರೆ ಅವ್ರನ್ನ ನಾನು ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ, ನಮ್ಮ ಕೆಲಸ ಏನಿದೆಯೋ ನಾವು ಮಾಡೋಣ ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ಕೆಲವು ಫೈಲ್ಸ್ಗಳನ್ನು ಮೇಲೆ ಕಳಿಸ್ಬಿಡು, ನಾನು ರೂಮಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಸುರೇಂದ್ರ ಹೇಳ್ದಾಗೆ ವೀರೇಂದ್ರ ಅವರು ಮೇಲೆ ಹೋಗ್ತಾರೆ. ಸರಿ ಆಯಿತು ಅಣ್ಣ ಅಂತ ಸುರೇಂದ್ರ ಅವರು ಕೂಡ ಹೇಳ್ತಾರೆ. ಈ ಕಡೆ ಪದ್ದು ಮತ್ತೆ ಸುಬ್ಬು ಇಬ್ರು ಕೂಡ ನಡೆದಿರೋ ಘಟನೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ವಿಷಯ ಏನಾದ್ರು ನಂದಿನಿ ಅಮ್ಮವ್ರಿಗೆ ಗೊತ್ತಾಗೇ ಆಗಿರುತ್ತೆ. ಈ ವಿಷಯ ಗೊತ್ತಾದ ತಕ್ಷಣ ಅವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಸುಬ್ಬು ಅವರು ವಿಜಯಾಂಬಿಕನ ಹತ್ರ ಹೋಗಿರ್ತಾರೆ, ಅವ್ರ ಹತ್ರ ಮಾತಾಡಿರ್ತಾರೆ. ಹೀಗಿರ್ಬೇಕಾದ್ರೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋ ಅಂತಾರೆ ಅಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಅಪ್ಪ, ಈ ಸಮಯದಲ್ಲಿ ಯಾಕೆ ನಂದಿನಿ ಅಮ್ಮವರು ಹೊರಗಡೆ ಹೋದ್ರು, ಏನಪ್ಪ ಮಾಡೋದು ಇವಾಗ ಅಂತ ಹೇಳ್ತಾರೆ. ಹೆದರ್ಕೋಬೇಡ ಮಗನೇ, ಯಾಕೆಂದ್ರೆ ಅವರು ಒಂಥರ ಪ್ರವಾಹ ಇದ್ದಂಗೆ, ಅವ್ರು ಏನಾದ್ರು ಮಾಡಬೇಕು ಅಂತ ಅನ್ಕೊಂಡ್ರೆ ಮಾಡೇ ಮಾಡ್ತಾರೆ. ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅವ್ರನ್ನ ಯಾರಿಂದನೂ ಕೂಡ ತಡೆಯೋದಕ್ಕೆ ಸಾಧ್ಯ
ಸಾಧ್ಯನೇ ಇಲ್ಲ. ಆ ವಿಜೃಂಭಿಕತನ ಮುಗಿಸ್ಬೇಕು ಅಂತ ಅವರು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ಹೀಗಿರ್ಬೇಕಾದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಪ್ಪ ನಾವು ಈ ಸಮಯದಲ್ಲಿ ಯಜಮಾನ್ರ ಜೊತೆನೂ ಇರಲೇಬೇಕು ಅಂತ ಹೇಳ್ತಾರೆ. ನೋಡಪ್ಪ ಸುಬ್ಬು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಯಾಕೆ ಅಂತಂದ್ರೆ ಯಜಮಾನ್ರು ಕೂಡ ಎಲ್ರಿಗಿಂತ ಒಂದು ಕೈ ಹೆಚ್ಚು. ಅವ್ರೇನು ಅಂತ ಕೆಲವರಿಗೆ ಅರ್ಥನೇ ಆಗಿಲ್ಲ. ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ. ಹೀಗಿರ್ಬೇಕಾದ್ರೆ ಏನೂ ಆಗೋದಿಲ್ಲ. ಅವ್ರು ತಪ್ಪೇ ಮಾಡಿಲ್ಲ, ತಪ್ಪು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅವ್ರಿಗೆ ಏನೂ ಆಗೋದಿಲ್ಲ, ಎಲ್ಲನೂ ಕೂಡ ಒಳ್ಳೇದೇ ಆಗುತ್ತೆ. ನಂದಿನಿ ಅಮ್ಮವರು ವಿಜೃಂಭಿಕನ್ನ ಮುಗಿಸ್ಬೇಕು ಅಂತ ಅಂತ್ಯ ಆಡಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ನಾವು ಅವ್ರ ಜೊತೆ ನಿಲ್ಲಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬಂದ್ಬಿಡ್ತಾರೆ. ಮಾವ ಸುಬ್ಬು ಎಲ್ಲಿ ಹೊರಟಿದ್ದೀರಾ ನೀವು ಅಂತ ಕೇಳ್ತಾರೆ. ಅದು ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವಿಜೃಂಭಿಕ್ ಅವರು ನಂದಿನಿ ಅವ್ರನ್ನ ಮೀಟ್ ಮಾಡಿದ ನಂತರ ಮನೆಗೆ ಟೆನ್ಷನ್ ಮಾಡ್ಕೊಂಡು ಬರ್ತಾರೆ. ಏನಿದು ಇವಳು ಹೇಗೆ ಬದುಕೋದಕ್ಕೆ ಸಾಧ್ಯ? ನಾನೇ ಆ ರೀತಿ ಬೆಂಕಿನಲ್ಲಿ ಸುಟ್ಟಾಕದ್ನಲ್ಲ, ಹೀಗಿರ್ಬೇಕಾದ್ರೆ ಅವಳು ಹೇಗೆ ಬದುಕಿದ್ಲು? ಏನಪ್ಪ ಮಾಡಲಿ? ನಾನು ಅಂದ್ಕೊಂಡಂಗೆ ಏನಾದರೂ ಆಗಲಿಲ್ಲ ಅಂತಂದರೆ ಏನು ಮಾಡೋದು? ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಇವಳು ಬದುಕಿ ಬಂದಿದ್ದಾಳೆ. ಇವಳ ಜೊತೆ ಪದ್ದು ಇದ್ದಾಳೆ ಅಂತ ಏನಾದರೂ ಈ ಥರ ಆಡ್ತಾಳ, ಅಥವಾ ಸುಬ್ಬು ಕೂಡ ಇದ್ದಾನ? ಸುಬ್ಬು ಏನಾದರೂ ಇವಳು ಬದುಕಿರೋ ವಿಷಯನ ಶ್ರಾವಣಿಗೂ ಹೇಳಿರ್ಬೋದಾ? ಏನಿದು ಗೊತ್ತೇ ಆಗ್ತಿಲ್ವಲ್ಲ? ಆ ರೀತಿ ಹೇಳಿದರೆ ಸಾಧ್ಯನೇ ಇಲ್ಲ. ಆ ರೀತಿ ಹೇಳಿದರೆ ಇಷ್ಟ ತನಕ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ನಾನು ಇವ್ರನ್ನೆಲ್ಲರೂ ಸಾಯಿಸಿ ಸಮಾಧಿ ಕಟ್ತೀನಿ, ಸಮಾಧಿ ಕಟ್ಟಿ ಅದ್ರ ಮೇಲೆ ನಾನು ನನ್ನ ಸಾಮ್ರಾಜ್ಯನ ಕಟ್ಕೊಳ್ತೀನಿ ಅಂತ ಹೀಗೆ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿರ್ತಾರೆ. ಅಷ್ಟರಲ್ಲಿ ಮದನ್ ಅವ್ರು ಕೂಡ ಬರ್ತಾರೆ. ಮಾಮ್, ಎಂಥ ಕೆಲಸನ ಮಾಡಿದ್ಯಾ? ಎಲ್ಲೆಲ್ಲ ಕಡೆನೂ ಮಾವನ ಸುದ್ದಿನೇ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ನೀನು ಗ್ರೇಟ್ ಮಾಮ್ ಅಂತ ಹೇಳ್ತಾರೆ. ಆಗ ವಿಜೃಂಭಿಕ್ ಅವರು ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಯಾಕೆ ಮಾಮ್ ಏನು ಮಾತಾಡ್ತಿಲ್ಲ? ಇಂಥ ಖುಷಿ ವಿಚಾರ ಇರಬೇಕಾದ್ರೆ ಸೆಲೆಬ್ರೇಟ್ ಮಾಡಬೇಕು. ಆದರೆ ನೀನು ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ಇದೆಯಲ್ಲ, ಏನಾಯಿತು ಮಾತಾಡು ಮಾಮ್ ಅಂತ ಹೇಳ್ತಾರೆ. ಆಗ ವಿಜೃಂಭಿಕ್ ಅವರು ನೋಡು ಮಾಡಿ, ನನಗೆ ಸ್ವಲ್ಪ ಹೊತ್ತು ಸಿಂಗಲ್ ಆಗಿರಬೇಕು ಅಂತ ಅನಿಸ್ತಾ ಇದೆ, ಪ್ಲೀಸ್ ಅಲೋನ್ ಮೀ ಅಂತ ಹೇಳ್ತಾರೆ. ಆಗ ಮದನ್ ಅವರು ಏನು ಮಾಮ್, ಅವತ್ತು ಏನು ವಿಷಯ ಅಂತ ಗೊತ್ತಿಲ್ಲ, ಆದರೆ ನಾನು ಖುಷಿ ಪಡಬೇಕಾಯ್ತು. ಆದರೆ ಇವತ್ತು ವಿಚಾರ ಗೊತ್ತಿದೆ, ನಿಜವಾಗ್ಲೂ ಸೆಲೆಬ್ರೇಟ್ ಮಾಡಬೇಕು ಮಾಮ್. ನೀನು ಯಾಕೆ ಈ ರೀತಿ ಮೂಡ್ ಆಫ್ ಆಗಿದೆಯಾ ಅಂತ ಹೇಳ್ತಾರೆ. ನೋಡು ಮಾಡಿ, ಹೇಳಿದಷ್ಟ ಅರ್ಥ ಮಾಡ್ಕೋ, ಪ್ಲೀಸ್ ನನ್ನನ್ನು ಒಬ್ಳನ್ನೇ ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಮದನ್ ಅವರು, ನೋಡು ಮಾಮ್, ನನಗೆ ಇವತ್ತು ಖುಷಿ ಆಗ್ತಾ ಇದೆ, ನಿಜವಾಗ್ಲೂ ನಾನು ಸೆಲೆಬ್ರೇಟ್ ಮಾಡಬೇಕು, ಆದರೆ ನಾನು ಕೂಡ ಮೂಡ್ ಆಫ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವಿಜೃಂಭಿಕ್ ಅವರು, ಇಲ್ಲ ನಾನು ಈ ರೀತಿ ಇದ್ದರೆ ಸುಮ್ಮನೆ ಆಗೋದಿಲ್ಲ, ಹೇಗಾದರೂ ಮಾಡಿ ಪೃಥ್ವಿನ ಮುಗಿಸ್ದಾಗಿ ಇವರಿಬ್ಬರ ಕಥೆನ ಮುಗಿಸ್ತೀನಿ. ಆಮೇಲೆ ನಾನು ಅಂದ್ಕೊಂಡಾಗೆ ಸಾಧನೆ ಮಾಡ್ಬೋದು, ನಾನು ಅಂದ್ಕೊಂಡಾಗೆ ಎಲ್ಲ ಅಧಿಕಾರನೂ ಕೂಡ ನಾನು ಪಡ್ಕೋಬೋದು. ನಾನು ಮಾತ್ರ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು ಕೇಳಿದ ಪ್ರಶ್ನೆಗೆ ಸುಬ್ಬು ಮತ್ತೆ ಪದ್ದು ಏನು ಹೇಳಬೇಕು ಅಂತ ಗೊತ್ತಾಗದೆ ತುಂಬಾನೇ ಒದ್ದಾಡ್ತಾ ಇರ್ತಾರೆ. ಅದು ಅಮ್ಮೋರೆ, ಯಜಮಾನ್ರ ಬಗ್ಗೆನೇ ಮಾತಾಡ್ತಿದ್ವಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಮೇಡಮ್, ಯಜಮಾನ್ರ ಬಗ್ಗೆನೇ ಮಾತಾಡ್ತಿದ್ವಿ, ಈ ರೀತಿ ಎಲ್ಲ ಆಯ್ತಲ್ವಾ? ಯಜಮಾನ್ರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಬಗ್ಗೆ ಗೊತ್ತಿರೋರು ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಹೌದು ಅಪ್ಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನನಗಷ್ಟೇ ಅಲ್ಲ ಅವ್ರನ್ನ ನಂಬಿರೋ ಅವರು ಅಂತ ಗೊತ್ತಿರೋ ಎಲ್ಲ ಜನಕ್ಕೂ ಗೊತ್ತು ಅಪ್ಪ ಏನು ಅಂತ. ಅವರು ಎಂಥ ಒಳ್ಳೆ ಸ್ಥಾನನ ಸಂಪಾದನೆ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ಅವರು ಸಾಲಿಗ್ರಾಮದ ಗಂಗಾಧರ ಮೂರ್ತಿಯ ಒಬ್ಬರೇ ಹಳಿಯ, ಅವ್ರ ಶಿಷ್ಯನೂ ಕೂಡ. ಹೀಗಿರ್ಬೇಕಾದ್ರೆ ಅಪ್ಪ ಯಾವುದೇ ಕಾರಣಕ್ಕೂ ಅಂಥ ಕೆಲಸಗಳನ್ನ ಮಾಡೋದು ಇಲ್ಲ, ಮಾಡೋಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದು ಅವರು, ಹೌದು ಅಮ್ಮೋರೆ, ಅವರು ಎಂಥ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ಅವರು ಹೆಸರು ಮಾಡಿರೋದು ಅಷ್ಟಿಷ್ಟಲ್ಲ, ಅವರು ರಾಜಕೀಯದಲ್ಲಿ ನಿಂತ ಮೇಲೆ ಅವ್ರ ನಂಬಿಕೆ ಅನ್ನೋ ಹೆಸರನ್ನ ಅಷ್ಟು ಬಲವಾಗಿ ಗಳಿಸಿದ್ದಾರೆ. ಅದ್ರ ಮೇಲೆ ಅವ್ರ ಸ್ಥಾನ ಕೂಡ ನಿಂತ್ಕೊಂಡಿದೆ. ಹೀಗಿರ್ಬೇಕಾದ್ರೆ ಅವ್ರಿಗೇನು ಆಗೋದಿಲ್ಲ, ಸತ್ಯ ಆಚೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಆರೋಪ ಮಾಡೋದಕ್ಕೆ ಸಾಕ್ಷಿಗಳು ಬೇಕೇ ಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಅವ್ರ ಜೊತೆನಲ್ಲಿ ಇರ್ತೀವಿ, ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರ ಜೊತೆ ಇರಬೇಕು ಅಂತ ಹೀಗೆ ಮಾತಾಡ್ತಿದ್ವಿ ಅಷ್ಟೇ. ನಮ್ಗೊಂದು ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಸುಬ್ಬು ಮತ್ತೆ ಪದ್ದು ಅಲ್ಲಿಂದ ಹೊರಡ್ತಾರೆ. ಆಗ ಶ್ರಾವಣಿ ಅವರು, ನಾನು ಯಾಕೆ ಅಪ್ಪನ ಜೊತೆ ಮಾತಾಡಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಪದ್ದು ಮತ್ತೆ ಸುಬ್ಬು ನಂದಿನಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ನಂದಿನಿ ಅವರು, ನಾನು ವಿಜೃಂಭಿಕನ ಹತ್ರ ಮಾತಾಡಿದೆ, ಅವಳ ಹತ್ರ ಹೋಗಿದ್ದೆ, ಅವಳಿಗೆ ಸರಿಯಾಗಿ ವಾರ್ನಿಂಗ್ ಮಾಡಿದ್ದೀನಿ, ನನ್ನ ಗಂಡನ ಬೀದಿ ತರಬೇಕು ಅಂತ ಅವಳು ಪಿತೂರಿ ಮಾಡ್ತಾ ಇದ್ದಾಳೆ. ಆ ರೀತಿ ಆಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ನಾನು ನನ್ನ ಗಂಡನ ಜೊತೆ ನಿಲ್ಲೇಬೇಕು, ನಾನು ನನ್ನ ಗಂಡನ್ನ ಕಾಪಾಡ್ಕೊಳ್ತೀನಿ, ನನ್ನ ಗಂಡನ ಹೆಸರನ್ನ ಮಸಿ ಬಳಿಯೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ಎಲ್ಲಿಗೂ ಖುಷಿ ಆಗುತ್ತೆ. ಅದಕ್ಕೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನಾನು ಅವ್ರ ಜೊತೆನಲ್ಲೇ ಇರಬೇಕು, ಆ ಮನೆಯಲ್ಲೇ ಇರಬೇಕು, ಆ ರೀತಿ ವ್ಯವಸ್ಥೆನ ನೀವಿಬ್ಬರು ಮಾಡಬೇಕು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಖುಷಿ ಆಗ್ಬಿಟ್ಟು, ಆಗಲಿ ಅಮ್ಮೋರೆ, ನೀವು ಹೇಳ್ದಾಗೆ ಆಗಲಿ, ನೀವು ಅವ್ರ ಜೊತೆನಲ್ಲಿ ಇರ್ತೀರ ಅಂದರೆ ನಿಜವಾಗ್ಲೂ ನಮಗೆ ಅದಕ್ಕಿಂತ ಬೇರೆ ಯಾವ ಖುಷಿನೂ ಇಲ್ಲ ಅಂತ ಹೇಳ್ತಾರೆ. ಸರಿ ಪದ್ದು, ಅದಕ್ಕೆಲ್ಲ ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ, ಇಷ್ಟು ದಿನ ಏನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಇವಾಗ ಮಾಡೋ ಸಮಯ ಬಂದಿದೆ, ಅದಕ್ಕೆ ನಾನು ಆ ಮನೆಯಲ್ಲೇ ಇರಬೇಕು, ವೀರು ಅವ್ರ ಜೊತೆನಲ್ಲೇ ಇರಬೇಕು ಅಂತ ಹೇಳ್ತಾರೆ.
ಈ ಕಡೆ ಶ್ರಾವಣಿಯವರು ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ನಡೆದಿರೋ ಘಟನೆಗಳ ಬಗ್ಗೆ ನೆನಪು ಮಾಡಿಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಮಲಗಿರ್ತಾರೆ. ಆಗಿರ್ಬೇಕಾದ್ರೆ ಅವರು ಅಪ್ಪ ಅಪ್ಪ ಅಂತ ಕನ್ವರ್ಸ್ತಾ ಇರ್ತಾರೆ. ಜೊತೆಗೆ ಅಪ್ಪ ಈ ಸಮಯದಲ್ಲಿ ಅಮ್ಮನೂ ಕೂಡ ಈ ಜೊತೆನಲ್ಲಿ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾ ಇಲ್ಲ ಅಂತ ಹೀಗೆ ಕನ್ವರ್ಸ್ತಾ ಇರ್ತಾರೆ. ಆಗ ಸುಬ್ಬು ಅವರು ಕೂಡ ಶ್ರಾವಣಿಯವ್ರನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಸುಬ್ಬು ಮತ್ತೆ ಪದ್ದು ಇಬ್ರು ಸೇರಿ ನಂದಿನಿ ಅವ್ರ ಹತ್ರ ಈ ವಿಷಯನೆಲ್ಲ ಹೇಳಿರ್ತಾರೆ. ಆಗ ನಂದಿನಿ ಅವರು ಶ್ರಾವಣಿನ ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು, ಅವಳ ಜೊತೆ ಮಾತಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿರ್ತಾರೆ. ಆಗ ಪದ್ದು ಮತ್ತೆ ಸುಬ್ಬು ಇಬ್ರು ಕೂಡ ಸೇರಿ ಅದಕ್ಕೆ ವ್ಯವಸ್ಥೆನ ಕೂಡ ಮಾಡ್ತಾರೆ. ಆಗ ಪದ್ದು ಅವರು ನೋಡು ಸುಬ್ಬು, ನಂದಿನಿ ಅಮ್ಮವರು ಬರೋದು ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಅದಕ್ಕೆ ವಿಷಯನ್ನ ಅಲ್ಲಿ ಬೇರೆ ಕಡೆ ಮಲಗಿಸಿದ್ದೀನಿ, ಆ ರೀತಿ ಶಿಫ್ಟ್ ಮಾಡಿದ್ದೀನಿ ನಾನು, ನೀನು ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ನಂದಿನಿ ಅಮ್ಮವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಶ್ರಾವಣಿ ಅವ್ರ ಹತ್ರ ಬಂದಿರ್ತಾರೆ. ಶ್ರಾವಣಿ ಅವರು ಕೂಡ ಮಲಗಿರ್ತಾರೆ. ಮಗಳೇ ಅಂತ ಕರೀತಾರೆ. ಆಗ ಶ್ರಾವಣಿಗೂ ಕೂಡ ಎಚ್ಚರ ಆಗುತ್ತೆ. ಶ್ರಾವಣಿ ಅವರು ನಂದಿನಿ ಅವ್ರನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾರೆ. ಅಮ್ಮ ಅಂತ ಹೇಳ್ತಾರೆ. ಮಗಳೇ ಅಂತ ಇವರು ಕೂಡ ಕರೀತಾರೆ. ಆಗ ಶ್ರಾವಣಿ ಅವರು ನಂದಿನಿ ಅವ್ರನ್ನ ತಪ್ಕೊಂಡು ಕಣ್ಣೀರು ಹಾಕ್ಬಿಡ್ತಾರೆ. ನಾನು ನಿನಗೆ ಮೊದಲು ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಟ್ಟೆಗೆ ಊಟ ಹಾಕೊಂಬಂದು ಶ್ರಾವಣಿ ಅವ್ರಿಗೆ ಕೈ ತುತ್ತನ ತಿನ್ನಿಸ್ತಾ ಇರ್ತಾರೆ. ಆಗ ಶ್ರಾವಣಿಗೂ ಕೂಡ ಖುಷಿ ಆಗ್ಬಿಡುತ್ತೆ. ಶ್ರಾವಣಿ ಮತ್ತೆ ನಂದಿನಿ ಅವರು ಕೊನೆಗೂ ಕೂಡ ಒಂದಾಗಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.